ದೊಡ್ಡ ಮಾಯಾಜಾಲದ ಬಾವಿ. ಒಂದು ಕಾಲದಲ್ಲಿ ಒಂದು ಹಳ್ಳಿ ಇತ್ತು. ಅಲ್ಲಿ ರಾಮು ಎಂಬ ಪ್ರಾಮಾಣಿಕ ರೈತನಿದ್ದ. ಅವನು ತನ್ನ ಬೆಳೆದ ಎಳನೀರು, ಹಣ್ಣು, ತರಕಾರಿಗಳನ್ನು ಆ ಹಳ್ಳಿಯ ಜನರಿಗೆ ಮಾರುತ್ತಿದ್ದ. ಒಂದು ಬೇಸಿಗೆ ಹಳ್ಳಿಯ ಎಲ್ಲಾ ಬಾವಿಗಳು ಒಣಗಿದವು. ಜನರು ನೀರಿಲ್ಲದೆ ತತ್ತರಿಸಿದರು. ಆದರೆ ಬೆಟ್ಟದ ಕೆಳಭಾಗದಲ್ಲೊಂದು ಹಳೆಯ ಬಾವಿ ಮಾತ್ರ ಉಳಿದಿತ್ತು, ಯಾರೂ ಆ ಕಡೆ ಹೋಗಲು ಧೈರ್ಯವಿಲ್ಲದಿದ್ದರಿಂದ. ರಾಮು, ನಾನು ಪ್ರಯತ್ನಿಸುತ್ತೀನಿ. ನೀರಿಲ್ಲದೆ ಎಲ್ಲರೂ ಕಷ್ಟಪಟ್ಟಿದ್ದಾರೆ. ಅವನು ಬಾವಿಯ ಬಳಿ ಹೋದಾಗ ಬಾವಿ ಅಚ್ಚರಿಯಾದ ಶಬ್ದದಲ್ಲಿ ಮಾತನಾಡಿತು. ಬಾವಿ, ನೀನು ಯಾಕೆ ಬಂದೆ? ರಾಮು ಆಶ್ಚರ್ಯದಿಂದ, ನಾನು ನೀರನ್ನು ಕೇಳೋಕೆ ಬಂದೆ. ಹಳ್ಳಿಯ ಎಲ್ಲರೂ ಹಸಿವಿನಿಂದ, ಬಾಯಾರಿಕೆಯಿಂದ ಕಳೆಯುತ್ತಿದ್ದಾರೆ. ಬಾವಿ, ನನಗೆ ನೀತಿ ಮತ್ತು ಪ್ರಾಮಾಣಿಕತೆ ಇಷ್ಟ. ನೀನು ವಿನಮ್ರವಾಗಿ ಕೇಳಿದ್ರೆ ನಾನು ನಿನ್ನಿಗಷ್ಟೇ ಅಲ್ಲ, ಎಲ್ಲರಿಗೂ ನೀರು ಕೊಡ್ತೀನಿ. ರಾಮು ನಮ್ರವಾಗಿ ಬಾವಿಯನ್ನು ಕೃತಜ್ಞತೆಯಿಂದ ಕೇಳಿದ. ಆಗ ಬಾವಿಯೊಳಗಿಂದ ಸುತ್ತು ಹೋಗುವ ಮಳೆಬಿಲ್ಲು ಹೊಳೆಯಿತು ಮತ್ತು ತಾಜಾ ನೀರು ಹರಿಯಲಾರಂಭಿಸಿತು. ರಾಮು ತಾನೇ ಬಳಸದೆ ಮೊದಲು ಹಳ್ಳಿಯವರಿಗೆ ನೀರು ತೆಗೆದುಕೊಂಡು ಹೋಗಿದ. ಜನ ಸಂತೋಷಪಟ್ಟರು. ಎಲ್ಲರೂ ಆತನನ್ನು ಪ್ರಶಂಸಿಸಿದರು. ಆ ವಿಚಾರವನ್ನು ಕೇಳಿದ ಶ್ಯಾಮ ಎಂಬ ಸ್ವಾರ್ಥಿ ರೈತ ಕೂಡ ಬಾವಿಗೆ ಹೋದ. ಆದರೆ ಅವನು ಗರ್ಜಿಸಿ ಕೇಳಿದ, ಶ್ಯಾಮ, ಓ ಬಾವಿ, ನೀನು ಮಾಯಾಜಾಲನ? ನನಗೆ ನೀರು ಬೇಕು, ತಕ್ಷಣ ಕೊಡು. ಬಾವಿ ಕೋಪದಿಂದ, ಸ್ವಾರ್ಥ ಮತ್ತು ದರ್ಪದಿಂದ ಬಂದವರಿಗೆ ನಾನು ಏನು ಕೊಡಲ್ಲ. ಶ್ಯಾಮ ನಿರಾಶೆಯಿಂದ ಹಿಂದಿರುಗಿದ. ಅವನು ಅರ್ಥ ಮಾಡಿಕೊಂಡ, ಬಯಸಿ ಕೊಡುವುದಕ್ಕೂ ವಿನಮ್ರವಾಗಿ ಕೇಳುವುದಕ್ಕೂ ಬಹಳ ವ್ಯತ್ಯಾಸವಿದೆ. ಮೌಖಿಕ ಪಾಠ. ವಿನಯ ಮತ್ತು ಪ್ರಾಮಾಣಿಕತೆ ಯಾವ ಮಾಯಾಜಾಲಕ್ಕೂ ಬಲವಾದದು.